ಹಾಯ್ ಗಾಯ್ಸ್, ನಾನು ನಿಮ್ಮ ಚಂದನ್ ಗೌಡ. ಇವತ್ತಿನ ವಿಡಿಯೋದಲ್ಲಿ ಯೂಟ್ಯೂಬ್ ಚಾನಲ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ತಿದ್ದೀನಿ. ಅದಕ್ಕೆ ನಿಮಗೆ ಮೇನ್ ಬೇಕಾಗಿರೋದು ಒಂದು ಜಿಮೇಲ್ ಅಕೌಂಟು. ನೀವು ಜಿಮೇಲ್ ಅಕೌಂಟ್ ಇದ್ದರೆ ಸಾಕು, ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು. ಅದನ್ನು ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಿದ್ದೀನಿ, ಅದನ್ನು ಫಾಲೋ ಮಾಡಿ. ಮೊದಲನೇದಾಗಿ ನೀವು ಫಸ್ಟು ನಿಮ್ಮ ಯೂಟ್ಯೂಬ್ ಓಪನ್ ಮಾಡಿ. ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ನೆಕ್ಸ್ಟು ಇಲ್ಲಿ ನಿಮ್ದೊಂದು ಲೋಗೋ ಕಾಣುತ್ತೆ, ಚಂದನ್ ಅಂತ. ಇಲ್ಲಿ ಕ್ರಿಯೇಟ್ ಎ ಚಾನಲ್ ಅಂತ ಇದೆ ನೋಡಿ, ಕ್ರಿಯೇಟ್ ಎ ಚಾನಲ್ ಕ್ಲಿಕ್ ಮಾಡಿ. ಇಲ್ಲಿ ಮಾಡಿದ ತಕ್ಷಣ ನಿಮಗೆ ಬೇಕಾದರೆ ಇಲ್ಲಿ ಫೋಟೋ ಅಪ್ಲೋಡ್ ಅಂತ ಇದೆ, ಇಲ್ಲಿ ಫೋಟೋ ಅಪ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಇದು ಹ್ಯಾಂಡಲ್ ಏನಂದರೆ ನಿಮ್ಮ ಅಕೌಂಟ್ನ ಈಸಿಯಾಗಿ ಫೈಂಡ್ ಔಟ್ ಮಾಡೋಕ್ಕೆ ಇದು ಕೊಟ್ಟಿರ್ತಾರೆ. ಇದನ್ನು ಈಸಿಯಾಗಿ ಅಂತ ಸೇರಿಸ್ಬಿಟ್ಟು ನಿಮ್ಮ ಈ ಥರ 46 ಸಮಥಿಂಗ್ ಏನಾದರೂ ಕೊಟ್ಟರೆ ಇಲ್ಲಿ ಗ್ರೀನ್ ಟಿಕ್ ಬರುತ್ತೆ. ನೆಕ್ಸ್ಟು ಕ್ರಿಯೇಟ್ ಚಾನಲ್ ಕೊಡಿ. ಈಗ ಇನ್ನೂ ಕ್ರಿಯೇಟ್ ಆಗಿಲ್ಲ, ಜಸ್ಟ್ ಓಪನ್ ಆಗಿದೆ ಅಷ್ಟೇ. ನೆಕ್ಸ್ಟ್ ಕ್ರಿಯೇಟ್ ಅಂತ ಕೊಡಿ. ಈಗ ನಿಮ್ಮ ಯೂಟ್ಯೂಬ್ ಸ್ಟುಡಿಯೋ ಅಕೌಂಟ್ ಓಪನ್ ಆಗಿದೆ ನೋಡಿ. ವೆಲ್ಕಮ್ ಟು ಯೂಟ್ಯೂಬ್ ಸ್ಟುಡಿಯೋ ಅಂತ ಓಪನ್ ಆಗ್ತಿದೆ. ನೆಕ್ಸ್ಟು ಇದು ನಿಮ್ಮ ಡ್ಯಾಶ್ ಬೋರ್ಡು. ಇಲ್ಲಿ ನೀವೇನೇ ಅಪ್ಲೋಡ್ ಮಾಡಿದ್ರು ವಿಡಿಯೋಸು ಇಲ್ಲಿ ಬರುತ್ತೆ. ಮತ್ತು ಇಲ್ಲಿ ಸಬ್ಸ್ಕ್ರೈಬರ್ಸು ಬೇರೆ ಎಲ್ಲ ಕಂಟೆಂಟ್ ತೋರಿಸುತ್ತೆ. ಮತ್ತು ಇದೆಲ್ಲ ನಿಮಗೆ ಬೇಡ ಈಗ ಸದ್ಯಕ್ಕೆ. ನೆಕ್ಸ್ಟು ಇವಾಗ ಡೈರೆಕ್ಟಾಗಿ ಸೆಟ್ಟಿಂಗ್ಸಿಗೆ ಓಪನ್ ಮಾಡಿ. ಇಲ್ಲಿ ಜನರಲಲ್ಲಿ ಡಾಲರ್ಸಲ್ಲಿದ್ದರೆ ಡಾಲರ್ಸಲ್ಲೇ ಇರಲಿ ಬಿಡಿ. ನೆಕ್ಸ್ಟ್ ಚಾನಲ್ಗೆ ಹೋಗಿ, ಚಾನಲಲ್ಲಿ ಕಂಟ್ರಿ ಸೆಲೆಕ್ಟ್ ಮಾಡಿ, ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿ. ಇದು ಕೀವರ್ಡ್ಸ್ ಏನಂದರೆ ನಿಮ್ಮ ಅಕೌಂಟ್ನ ಈಸಿಯಾಗಿ ಕಂಡುಹಿಡಿಯೋಕ್ಕೆ ಕೊಟ್ಟಿರೋ ಹೆಸರುಗಳು ಏನೇನಂತ ಕೊಡ್ತಿರೋ ಅದು ನಿಮ್ಮ ಇಷ್ಟ, ಅದು ಆ ಥರ ಕೊಡಿ. ನಾನೊಂದು 3 ಹೆಸರು ಕೊಡ್ತೀನಿ. ನಿಮ್ಮದು ಬೇರೆ ಏನೇನು ಹೆಸರಿದೆಯೋ ನಿಮ್ಮ ಚಾನಲ್ ಹೆಸರು, ಅದನ್ನು ಈಸಿಯಾಗಿ ಐಡೆಂಟಿಫೈ ಮಾಡೋಕ್ಕೆ ಇದು ಕೊಟ್ಟಿರೋದು ಕೀವರ್ಡ್ಸು, ಈಸಿಯಾಗಿ ಸಿಗೋ ಥರ. ನೆಕ್ಸ್ಟು ಅಡ್ವಾನ್ಸ್ ಸೆಟ್ಟಿಂಗ್ ಬನ್ನಿ. ಅಡ್ವಾನ್ಸ್ ಸೆಟ್ಟಿಂಗಲ್ಲಿ ನೀವು ಕಿಡ್ಸ್ಗೋಸ್ಕರ ಇಲ್ಲಾಂದರೆ ಮಕ್ಳಿಗೋಸ್ಕರ ಯಾರಿಗಾದ್ರೂ ವಿಡಿಯೋ ಮಾಡೋಂಗಿದ್ರೆ ಎಸ್ ಅಂತ ಕೊಡಿ. ಇಲ್ಲಾಂದರೆ ಎಲ್ಲರಿಗೂ ಎಲ್ಲ ವಿಡಿಯೋಸು ಮಾಮೂಲಿ ಜನರಲ್ ಕ್ಯಾಟಗರಿಯ ಪೀಪಲ್ಗೆ ನೋಡೋ ಥರ ಇದ್ದರೆ ನೋ ಅಂತ ಕೊಡಿ. ನಾನು ಎಲ್ಲ ದೊಡ್ಡವ್ರಿಗೆ ಮಾಮೂಲಿ ಎಲ್ಲರಿಗೂ ನೋಡೋ ಥರನೇ ಇದೆ ವಿಡಿಯೋಸು ಕಂಟೆಂಟ್ ಹಾಕ್ತೀನಿ. ಸೊ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಕೊಟ್ಟಿದ್ದೀನಿ. ಮತ್ತು ಇದೆಲ್ಲ ನಿಮ್ಗೆ ಇವಾಗೇನು ಬೇಡ, ಇದೆಲ್ಲ ಇನ್ನೂ ವ್ಯೂಸು ಸಬ್ಸ್ಕ್ರೈಬರ್ಸ್ ಆದಮೇಲೆ ನಿಮ್ಗೆ ಯೂಸ್ ಆಗುತ್ತೆ. ಮತ್ತು ಫೀಚರ್ ಎಲಿಜಿಬಿಲಿಟಿ ಇದು ಎಲ್ಲ ಚಾನಲ್ಗೂ ಈಸಿಯಾಗಿ ಓಪನ್ ಆಗಿರುತ್ತೆ, ಎನೇಬಲ್ ಆಗಿರುತ್ತೆ. ನೆಕ್ಸ್ಟು ಇಂಟರ್ಮೀಡಿಯೇಟ್ ಫೀಚರ್ ಅಂದರೆ ನೀವು ಒಂದು ವಿಡಿಯೋ ಹಾಕಿದಾಗ 15 ಮಿನಿಟ್ಸ್ಗಿಂತ ಜಾಸ್ತಿ ದೊಡ್ಡದಾಗಿರೋ ವಿಡಿಯೋಸ್ ಹಾಕೋಕ್ಕಾಗಲ್ಲ. ಮತ್ತು ಕಸ್ಟಮ್ ತಮ್ನೇಲು ಹಾಕೋಕ್ಕಾಗಲ್ಲ, ಮತ್ತು ಲೈವ್ ಸ್ಟ್ರೀಮಿಂಗು ಮಾಡೋಕ್ಕಾಗಲ್ಲ. ಸೊ ನೀವು ಇದು ಬೇಕು ಅಂದರೆ ನೀವು ಫೋನ್ ನಂಬರ್ ವೆರಿಫೈ ಮಾಡಬೇಕು. ಅದು ನಿಮಗೆ ಇದೆಲ್ಲ ನಾನು ಫಿಲ್ ಮಾಡಿ ನಿಮಗೆ ಸಪ್ರೇಟಾಗಿ ತೋರಿಸ್ತೀನಿ. ನೆಕ್ಸ್ಟು ಮೂರನೇ ಸ್ಟೆಪ್ ಬಂದು ಅಡ್ವಾನ್ಸ್ ಫೀಚರಲ್ಲಿ ನೀವು ಮಾನಿಟೈಸೇಷನ್, ಮೇನಾಗಿ ಮಾನಿಟೈಸೇಷನ್ ಆನ್ ಆಗುತ್ತೆ. ಮತ್ತು ನೀವು ಡೈಲಿ ಶಾರ್ಟ್ಸ್ ವಿಡಿಯೋಸ್ ಹಾಕ್ಬೋದು ನಿಮ್ಮ ಅಕೌಂಟಲ್ಲಿ, ಮತ್ತು ಲೈವ್ ಸ್ಟ್ರೀಮ್ ಮಾಡ್ಕೋಬೋದು. ಇದಕ್ಕೆ ನೀವು ನಿಮ್ಮ ಡಾಕ್ಯುಮೆಂಟ್ ವಿಡಿಯೋ ವೆರಿಫಿಕೇಷನ್ ಅಥವಾ ನಿಮ್ಮದು ವ್ಯಾಲಿಡ್ ID ಪ್ರೂಫ್ ಹಾಕ್ಬೋದು, ಲೈಕ್ ಲೈಸೆನ್ಸು, DL ಅಥವಾ ನಿಮ್ಮದು ಆಧಾರ್ ID ಅಥವಾ ಬೇರೆ ಏನಾದರೂ ನಿಮ್ಮದು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ್ರೆ ಆಗುತ್ತೆ. ಫೋನ್ ನಂಬರ್ ವೆರಿಫೈ ಮಾಡಿದೆ, ಇವಾಗ ಸೆಕೆಂಡ್ ಸ್ಟೆಪ್ಪು ಎನೇಬಲ್ ಆಗಿದೆ.
ನೆಕ್ಸ್ಟ್ ಫೀಚರ್ ಅಡ್ವಾನ್ಸ್ ಫೀಚರು. ಇದಕ್ಕೆ ನೆಕ್ಸ್ಟು ಆಕ್ಸಿಸ್ ಫೀಚರ್ ಹೊಡೀರಿ. ಇವಾಗ ಚೂಸ್ ಔಟ್ ಟು ಆಕ್ಸಿಸ್ ಅಡ್ವಾನ್ಸ್ ಫೀಚರ್ ಅಂತಿದೆ. ಇದು ನಿಮ್ಮ ವಿಡಿಯೋ ವೆರಿಫಿಕೇಷನ್ ಮಾಡ್ಬೋದು. ಕ್ಯಾಮ್ರಾ ಆನ್ ಮಾಡಿ ವಿಡಿಯೋ ತೋರಿಸಿ ಅಂತಾರೆ, ಅಥವಾ ಯೂಸ್ ಯುವರ್ ವ್ಯಾಲಿಡ್ ಐ ಡಿ ಅಂತಿದೆ. ಯಾವ ಥರ ಐ ಡಿ ಪ್ರೂಫ್ ಕೊಟ್ಟು ಮಾಡ್ಬೋದು. ಅಥವಾ ಬಿಲ್ಡ್ ಯುವರ್ ಓನ್ ಚಾನಲ್ ಅಂತಿದೆ. ಚಾನಲ್ ಹಿಸ್ಟ್ರಿ ಅದು ಆಟೋಮೆಟಿಕ್ಕಾಗಿ ನೀವು ವ್ಯೂಸ್ ಜಾಸ್ತಿ ಆಗ್ತಿದ್ದಂಗೆ ಬಿಲ್ಡ್ ಆಗುತ್ತೆ. ನಾನು ಯೂಸ್ ಯುವರ್ ವ್ಯಾಲಿಡ್ ಐ ಡಿ ಕೊಡ್ತೀನಿ. ಈಗ ಅಪ್ಲೋಡ್ ಡಿಫಾಲ್ಟ್ಸಿಗೆ ಬನ್ನಿ. ಇಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಬನ್ನಿ. ಅಡ್ವಾನ್ಸ್ ಸೆಟ್ಟಿಂಗ್ಸಲ್ಲಿ ನಿಮ್ಮದು ಸ್ಟ್ಯಾಂಡರ್ಡ್ ಲೈಸೆನ್ಸ್ ಆಟೋಮೆಟಿಕ್ಕಾಗಿರುತ್ತೆ. ಮತ್ತು ನೀವು ಯಾವ ಕ್ಯಾಟಗರಿ ವೀಡಿಯೋಸ್ ಮಾಡ್ತೀರಾ ಅಂತ ನಿಮಗೆ ಗೊತ್ತಿರುತ್ತೆ. ಸೊ ಗೇಮಿಂಗ್ ಚಾನಲ್ ಆದರೆ ನೀವು ಗೇಮಿಂಗ್ ಅಂತ ಹಾಕಿ. ನಮ್ಮದು ಇವಾಗ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಇದೆ. ನಾನು ಟೆಕ್ನಾಲಜಿ ವೀಡಿಯೋಸ್ ಮಾಡೋದ್ರಿಂದ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಹಾಕ್ತಿದ್ದೀನಿ. ಮತ್ತು ನೀವು ಯಾವುದರಲ್ಲಿ ಕ್ಯಾಪ್ಷನ್ ಹಾಕ್ತೀರಾ, ಯಾವುದರಲ್ಲಿ ವೀಡಿಯೋಸ್ ಹಾಕ್ತೀರಾ, ಕನ್ನಡದಲ್ಲಿ ವೀಡಿಯೋಸ್ ಮಾಡೋಂಗಿದ್ರೆ ಕನ್ನಡ ಅಂತ ಹಾಕಿ. ಮತ್ತು ಇದೇನು ಬೇಡ. ಮತ್ತು ಡಿಸ್ಕ್ರಿಪ್ಷನಲ್ಲಿ ಹಾಕೋದು ಯಾವುದು ಲ್ಯಾಂಗ್ವೇಜಲ್ಲಿ ಟೈಪ್ ಮಾಡಾಕ್ತೀರಾ, ಮತ್ತು ಯಾವ ಲ್ಯಾಂಗ್ವೇಜಲ್ಲಿ ಹಾಕ್ತೀರಾ ಇಂಗ್ಲೀಷ್ ಅಂತ ಡಿಸ್ಕ್ರಿಪ್ಷನ್ ಹಾಕಿ. ಮತ್ತು ನೆಕ್ಸ್ಟು ಕಮೆಂಟ್ಸು ನಿಮಗೆ ಬೇಕಾದರೆ ಆನ್ ಮಾಡ್ಕೊಳ್ಳಿ, ಲೈಕ್ಸು ಕಮೆಂಟ್ಸ್ದು. ನೆಕ್ಸ್ಟು ಇಷ್ಟೇ ಫ್ರೆಂಡ್ಸ್. ನೆಕ್ಸ್ಟು ಸೇವ್ ಮಾಡಿ. ನೆಕ್ಸ್ಟು ನಿಮ್ಮ ಚಾನಲ್ ಕ್ರಿಯೇಟ್ ಆಗಿರುತ್ತೆ. ಇಷ್ಟೇ ಫ್ರೆಂಡ್ಸ್, ಗೊತ್ತಾಯ್ತಲ್ಲ ಹೆಂಗೆ ಯೂಟ್ಯೂಬ್ ಅಕೌಂಟ್ ಕ್ರಿಯೇಟ್ ಮಾಡೋದು ಅಂತ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.